ನಮಸ್ತೆ ಕನ್ನಡಿಗರೇ, ನಾನು ನಿಮ್ಮನೆ ಹುಡುಗ ಕಲ್ಪತರುನಾಡಿನ ಕನ್ನಡಿಗ ಜಗದೀಶ್. ನಾನಿವತ್ತು ಅಮೆರಿಕ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯದ ಒಂದಷ್ಟು ಮಾಹಿತಿ ಹೊತ್ತು ಬಂದಿದ್ದೇನೆ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಸಣ್ಣ ಇರುವೆ ದೊಡ್ಡ ಮದಗಜದ ಮದವನ್ನೇ ಅಡಗಿಸಬಲ್ಲದು ಎಂಬ ಮಾತಿದೆ. ಈ ಮಾತನ್ನು ನಾನು ಯಾಕೆ ಈಗ ಹೇಳ್ತಾ ಇದ್ದೀನಿ ಅಂತ ನಿಮಗೆ ಈಗಾಗಲೇ ತಿಳಿದಿದೆ. ಕ್ರಿಕೆಟ್ ಶಿಶುವಾದ ಅಮೆರಿಕ ಇವತ್ತು ಜಗತ್ತೇ ತನ್ನತ್ತ ನೋಡುವ ಹಾಗೆ ಮಾಡಿದೆ. ಬಲಿಷ್ಠ ಪಾಕ್ ತಂಡವನ್ನು ರೋಚಕವಾಗಿ ಮಣಿಸಿದೆ. ಟೆಕ್ಸಾಸ್ನ ಗ್ರ್ಯಾಂಡ್ ಪ್ರೈರಿ ಕ್ರೀಡಾಂಗಣದಲ್ಲಿ ಪಂದ್ಯಾಟ ನಡೆಯಿತು. ಟಾಸ್ ಗೆದ್ದ ಅಮೆರಿಕ ಮೊದಲು ಪಾಕ್ಗೆ ಬ್ಯಾಟ್ ಮಾಡಲು ಆಹ್ವಾನ ಕೊಟ್ಟಿತು. ಮೊದಲು ದಾಂಡಿಗರಾಗಿ ಇಳಿದ ಪಾಕಿಗರು ಅಂದುಕೊಂಡಂತೆ ಶುಭಾರಂಭ ಮಾಡಲಾಗಲಿಲ್ಲ. ಕಾರಣ ಅಮೆರಿಕನ್ನರ ಶಿಸ್ತುಬದ್ಧ ದಾಳಿ. ತಕ್ಕ ಮಟ್ಟಿಗೆ ಪಾಕಿಗೆ ಶದಾಬ್ ಮತ್ತು ಬಾಬರ್ ಅಜಮ್ ಆಧಾರವಾದರೂ ಕೂಡ ದೊಡ್ಡ ಮೊತ್ತ ಕಲೆ ಹಾಕುವಲ್ಲಿ ವಿಫಲವಾಯಿತು. ಭಾರತದ ಮುಂಬೈ ಮೂಲದ ನೇಟ್ರಾವಲ್ಕರ್ ಮತ್ತು ಕನ್ನಡಿಗ ಕೆಂಜಿ ದಾಳಿಗೆ ತತ್ತರಿಸಿ 7 ವಿಕೆಟ್ ಕಳೆದುಕೊಂಡು 159 ರನ್ ಕಲೆ ಹಾಕಿ ಸವಾಲೆಸೆಯಿತು. ಗುರಿ ಬೆನ್ನಟ್ಟಲು ಬಂದ ಅಮೆರಿಕ ದಾಂಡಿಗರು ಪಾಕಿಗರ ಶಿಸ್ತುಬದ್ಧ ಬೌಲಿಂಗ್ ದಾಳಿಯನ್ನು ಸಮರ್ಥವಾಗಿ ಎದುರಿಸಿದರು. ಈ ಸ್ಪರ್ಧಾತ್ಮಕ ಮೊತ್ತವನ್ನು ಬೆನ್ನಟ್ಟಿದ ಅಮೆರಿಕನ್ನರು ಜಯದ ದಡ ಸೇರಿಸಲಾಗದೆ ರೋಚಕವಾದ ಡ್ರಾ ಮಾಡಿಕೊಳ್ಳುತ್ತಾರೆ. ರೋಚಕವಾಗಿ ಈ ಪಂದ್ಯವನ್ನು ಡ್ರಾ ಮಾಡಿಕೊಂಡ ನಂತರ ಅಮೆರಿಕನ್ನರು ಸೂಪರ್ ಓವರ್ ಆಡಲು ಬಂದು 6 ಬಾಲ್ಗಳಲ್ಲಿ 18 ರನ್ ಕಲೆ ಹಾಕುತ್ತಾರೆ. ನಂತರ ಬಂದ ಪಾಕಿಗರು ಅಮೆರಿಕ ದಾಳಿಗೆ ತತ್ತರಿಸಿ 1 ವಿಕೆಟ್ ಕಳೆದುಕೊಂಡು ಕೇವಲ 13 ರನ್ ಕಲೆ ಹಾಕಲಷ್ಟೇ ಶಕ್ತವಾಯಿತು. ಈ ಮೂಲಕ ತನ್ನ ಸೋಲನ್ನು ಪಾಕಿಗರು ಒಪ್ಪಿಕೊಂಡರು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಪುಟವನ್ನು ಫಾಲೋ ಮಾಡಿ.